ಪಿಸಾಚಿ ಆವಾಹಯಾಮಿ ಆವಾಹಯಾಮಿ. ಹೇಳು, ಈ ವೇದನಾಯಕಿ ಯಾರು ಅಂತ ನನಗೆ ತೋರಿಸು. ಇವಳೊಬ್ಳು ದೈವತ್ವ ಇರೋ ಹೆಣ್ಣ. ಇವಳೇನಾದ್ರೂ ಈ ಮನೆಗೆ ಬಂದ್ರೆ ಖಂಡಿತ ನನ್ನ ಕೆಲ್ಸಕ್ಕೆ ಅಡ್ಡಿ ಮಾಡ್ತಾಳೆ. ಸಾಲ್ದು ಅಂತ ಸೇವಂತಿಗೆ ತಾಯ್ತ ಬೇರೆ ಕೊಟ್ಟು ಕಳ್ಸಿದಾಳೆ. ಖಂಡಿತ ಇವಳಿಗೆ ನನ್ನ ಬಗ್ಗೆ ಏನೋ ಸುಳಿವು ಸಿಕ್ಕಿರ್ಬೇಕು. ನನ್ನ ಉದ್ದೇಶ ಏನಾದ್ರೂ ಇವಳಿಗೆ ಗೊತ್ತಾಗ್ಬಿಟ್ಟಿದ್ಯಾ? ಅದಕ್ಕೆ ನನ್ನಿಂದ ಸೇವಂತಿಗೇನು ಆಗ್ಬಾರ್ದು ಅಂತ ತಾಯ್ತ ಕೊಟ್ಟು ಕಳ್ಸಿದಾಳೆ. ತಾಯ್ತಲ್ಲ, ಸ್ವತಃ ಅವಳೇ ನನ್ನನ್ನು ಬಂದು ಮುಟ್ಟಿದ್ರು ಸುಟ್ಟೋಗ್ಬೇಕು. ಅದಕ್ಕೆ ಅಂಥ ದಿಗ್ಬಂಧನ ನನಗೆ ನಾನೇ ಹಾಕೋಬೇಕು. ಸೋಲ್ಬಾರ್ದು. ಯಾವುದೇ ಕಾರಣಕ್ಕೂ ನಾನು ಅವಳ ಶಕ್ತಿ ಮುಂದೆ ನಾನು ಸೋಲ್ಬಾರ್ದು. ನಾನೀಗಲೇ ನಮ್ಮ ಅಪ್ಪಯ್ಯನ ಹತ್ರ ಮಾತಾಡಬೇಕು. ಹೌದು, ಆ ಮಾಯಮ್ಮ ಈ ಮನೇಲಿ ನಿಮ್ ಹಿಂದಿಂದೇನೆ ಸುತ್ತುತ್ತಿದ್ದಾರೆ ಅಂದ್ರೆ ನಿಮಗೆ ಅಪಾಯ ಜಾಸ್ತಿ ಅಂತ ಅನ್ಸುತ್ತೆ. ಇದು ವೇದನಾಯಕಿ ಅಮ್ಮವ್ರಿಗೂ ಗೊತ್ತಾಗಿ ಅವ್ರ ಈ ತಾಯ್ತನ ನಿಮಗೆ ಕೊಟ್ಬಿಡು ಅಂತ ಹೇಳಿ ಕಳಿಸಿದ್ದಾರೆ. ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ನಿಮ್ ಎಲ್ಲರಿಗೂ ಯಾಕೆ ಮಾಯಮ್ಮ ವಿಲನ್ ಥರ ಕಾಣಿಸ್ತಾ ಇದ್ದಾರೆ? ಅದಕ್ಕೆ ಮಾಯಮ್ಮ ಬರೀ ವಿಲನ್ ಮಾತ್ರ ಅಲ್ಲ, ಅಪಾರ ಶಕ್ತಿ ಇರೋ ವಿಲನ್. ಅವ್ರ ಉದ್ದೇಶ ಏನು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಅವ್ರ ನೆಕ್ಸ್ಟ್ ಟಾರ್ಗೆಟ್ ನೀವೇ ಅಂತ ನನಗನ್ನಿಸ್ತಿದೆ. ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಶ್ವಿನ್. ಅದಕ್ಕೆ ಪೂಜಂಗೆ ಮಾತು ಹೇಗೆ ಬಿದ್ದೋಯ್ತು ಅಂತ ಗೊತ್ತಾ? ಹೇಗೆ? ಅವತ್ತು ನಾನು ಪೂಜಾ ಫೋನಲ್ಲಿ ಮಾತಾಡ್ತಿದ್ವಿ. ಪೂಜಾ ಬೈ ಮಿಸ್ಟೇಕ್ ಆಗಿ ಆ ಮಾಯಮ್ಮನ್ ರೂಮ್ ಬಾಗ್ಲು ತೆಗೆದಿದ್ದಾಳೆ. ಅಲ್ಲಿ ನೋಡಿದ್ರೆ ಮಂಡಲ, ರಕ್ತ, ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಇತ್ತಂತೆ. ಇವಳು ಯಾಕೆ ಏನು ಅಂತ ಎಲ್ಲ ಕೇಳಿದಾಳೆ. ನಮ್ಮ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಹೆದರ್ಸಿದಾಳೆ. ಮನೆಯವ್ರಿಗೆಲ್ಲ ಹೇಳಿದ್ರೆ ಅವಳು ಬಂಡವಾಳ ಗೊತ್ತಾಗೋಗುತ್ತೆ ಅಂತ ಇವಳು ಮಾತು ಬಿದ್ದೋಗ ಹಾಗೆ ಮಾಡಿದಾಳೆ ಅವಳು. ಅಯ್ಯೋ, ನಿಜಾನ ಪೂಜಾ? ಮಾಯಮ್ಮನ್ ರೂಮಲ್ಲಿ ನಿಜವಾಗ್ಲೂ ನೀನು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ನೋಡಿದ್ಯಾ? ನೋಡಿದ್ರ ಅದಕ್ಕೆ ಈಗ್ಲಾದ್ರೂ ನಂಬ್ತೀರಾ ನನ್ನ ಮಾತನ್ನ? ಅಲ್ಲ ಭಾವ, ಅವರು ನಮ್ಮ ಮನೆಗೆ ಬರ್ಬೇಕಾದ್ರೆ ಬರೀ ಗೈಲ್ ಬಂದವರು. ಮತ್ತೆ ಇದನ್ನೆಲ್ಲ ಅವ್ರು ಹೇಗ್ ತಂದಿಟ್ಕೊಳ್ಳೋದಕ್ ಸಾಧ್ಯ? ಅದ್ ಯಾವ ಮಾಯದಲ್ಲಿ ನಮ್ ಕಣ್ ತಪ್ಸಿ ಒಳಗಡೆ ತಗೊಂಡ್ ಬಂದ್ರು? ಅದಕ್ಕೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಬನ್ನಿ ಈಗಲೇ ಹೋಗಿ ಮಾಯಮ್ಮನ ರೂಮ್ ಚೆಕ್ ಮಾಡೋಣ, ಅವಾಗ ನಿಮಗೆ ಗೊತ್ತಾಗುತ್ತೆ. ಹಾ ಹೌದು, ಬನ್ನಿ ಹೋಗೋಣ. ಬಾ.
ಈ ತಡಿಯ ನನ್ನ ಮಕ್ಕಳನ್ನ ಯಾಮಾರಿಸಿ ಒಳಗೆ ಹೋಗೋದು ಹೇಗೆ, ಒಳಗಡೆ ಯಾರ್ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ?